ಬಿಡದಿ ರೆಸಾರ್ಟ್ಗೆ ಉಸ್ತುವಾರಿ ಸುರ್ಜೇವಾಲಾ ಭೇಟಿ. ಮಧ್ಯಪ್ರದೇಶ ಶಾಸಕರು ಆಗಮನ ಹಿನ್ನೆಲೆ ವಿಸಿಟ್. ಸುರ್ಜೇವಾಲಾಗೆ ಸ್ವಾಗತವನ್ನ ಕೋರಿದ ಕಾಂಗ್ರೆಸ್ ನಾಯಕರು. ಸುರ್ಜೇವಾಲಾಗೆ ಶಾಸಕ ಮಾಗಡಿ ಬಾಲಕೃಷ್ಣ ಸಾಥನ್ನ ಕೊಟ್ಟಿದ್ದಾರೆ. ಮತ್ತೊಂದು ರೆಸಾರ್ಟ್ ರಾಜಕೀಯ ಹೊಸ ಅಲೆಗಳನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಸುರ್ಜೇವಾಲಾ ಸಹ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ ಕಾಂಗ್ರೆಸ್ ನಾಯಕರು. ರಾಜ್ಯಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿಯುವವರೆಗೂ ಶಾಸಕರು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದ ನಾಯಕರ ಅಥವಾ ಯಾವುದೇ ಆಮಿಷಗಳ ಸಂಪರ್ಕಕ್ಕೆ ಸಿಗಬಾರದು ಎಂಬುದು ಕಾಂಗ್ರೆಸ್ ನಾಯಕರ ಮುಖ್ಯ ತಂತ್ರ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಮಧ್ಯಪ್ರದೇಶದ ಶಾಸಕರು ಬರ್ತಾ ಇರುವಂತಹ ಹಿನ್ನೆಲೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಸುರ್ಜೇವಾಲಾ ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ ಕಾಂಗ್ರೆಸ್ ನಾಯಕರು. ಮತ್ತೊಮ್ಮೆ ರಾಜ್ಯದಲ್ಲಿ ರೆಸಾರ್ಟ್ ರಾಜಕೀಯ ಬೇರೆ ಬೇರೆ ವಿಚಾರಗಳಿಗೆ ಕಾರಣ ಆಗಬಹುದು ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಶಾಸಕರನ್ನ ಮುಂದಿನ 10 ದಿನಗಳ ಕಾಲ ಅಂದ್ರೆ ಜೂನ್ 17ರವರೆಗೂ ಸಹ ಇದೇ ರೆಸಾರ್ಟ್ನಲ್ಲಿ ಇರ್ತಾರೆ ಎಂಬ ಮಾಹಿತಿ ಸಹ ಸಿಗ್ತಾ ಇದೆ. 63 ಶಾಸಕರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ರಾಜ್ಯ ನಾಯಕರು. ಬಿಡದಿಯ ರೆಸಾರ್ಟ್ನಲ್ಲಿ ಶಾಸಕರಿಗೆ ಅವರ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬಂದು ಇಳಿತಾರೆ. ಭೂಪಾಲ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಮಧ್ಯಪ್ರದೇಶದ ಶಾಸಕರು. आप लोग थोड़ा ऐसे हो जाओ, सबका हो जाएगा। आप लोग थोड़ा ऐसे हो जाओ, सबका हो जाएगा। ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನೋಡಿ, ಇವಾಗ ರಾಜ್ಯದಲ್ಲಿ ಮತ್ತೊಮ್ಮೆ ಹೈಡ್ರಾಮವನ್ನ ಸೃಷ್ಟಿ ಮಾಡುವಂತಹ ರೆಸಾರ್ಟ್ ರಾಜಕೀಯ ಮತ್ತೆ ಆರಂಭ ಆಗ್ತಾ ಇದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎಲ್ಲಾ ಶಾಸಕರನ್ನ ಈಗ ಇಲ್ಲಿಗೆ ಕರೆತಂದಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣಬಹುದು, ಜೊತೆಗೆ ಸುರ್ಜೇವಾಲಾ ಅವರು ಸಹ ಬಂದಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅವ್ರು ಎಷ್ಟು ದಿನ ಇಲ್ಲೇ ಇರಬಹುದು ಅಂತ. ನಿರೀಕ್ಷಾ, ಈಗ ರಾಜ್ಯಗಳ ವಿಧಾನಸಭೆಯಿಂದ ರಾಜ್ಯಸಭೆಗೆ ಈಗ ಚುನಾವಣೆ ಎದುರಾಗ್ತಾ ಇದೆ. ಅಂದರೆ ಏನು ತೆರವಾಗ್ತಾ ಇದೆ ಸ್ಥಾನಗಳು, ಆ ಖಾಲಿ ಸ್ಥಾನಗಳಿಗೆ ಈಗ ಚುನಾವಣೆ ಎದುರಾಗ್ತಾ ಇರುವಂಥದ್ದು. ಜೂನ್ 18ರಂದು ರಾಜ್ಯಸಭೆಯ ಖಾಲಿ ಸ್ಥಾನಗಳಿಗೆ ಈ ಚುನಾವಣೆ ನಡೀತಾ ಇರೋದ್ರಿಂದ ಸಹಜವಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಪಕ್ಷಗಳು ಕಣಕ್ಕೆ ಇಳಿಸಿವೆ. ರಾಜ್ಯದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ಸು ತನ್ನ ಅಭ್ಯರ್ಥಿಗಳನ್ನು ಇಳಿಸಿರುವಂಥದ್ದನ್ನು BJP ಕೂಡ ಅಭ್ಯರ್ಥಿಯನ್ನು ಹಾಕಿತ್ತು. ಈಗಾಗಲೇ ಅಲ್ಲಿ ಬಹುತೇಕವಾಗಿ ಅವಿರೋಧ ಆಯ್ಕೆ ಆಗುವಂಥ ಸಾಧ್ಯತೆಗಳಿದೆ ಇಲ್ಲಿ. ಆದರೆ ಮಧ್ಯಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಶುರುವಾಗಿದೆ. ಕಾಂಗ್ರೆಸ್ ಶಾಸಕರನ್ನು ಅಲ್ಲಿ ಹೈಜಾಕ್ ಮಾಡಬಹುದು BJP ನಾಯಕರು, ಮತ್ತು BJP ಹೆಚ್ಚುವರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಗಾಳವನ್ನು ಹಾಕಲಾಗಿದೆ ಅನ್ನುವಂತಹ ಆತಂಕ ಅಲ್ಲಿ ಶುರುವಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಮಧ್ಯಪ್ರದೇಶದ ಶಾಸಕರನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲೇ ಈಗ ಭೂಪಾಲ್ನಿಂದ ಸುಮಾರು 63 ಕಾಂಗ್ರೆಸ್ ಶಾಸಕರನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡುವ ಮೂಲಕ, ಅವರನ್ನು ರಕ್ಷಣೆ ಮಾಡುವ ಮೂಲಕ ಜೂನ್ 18ರಂದು ನಡೆಯುವಂತಹ ರಾಜ್ಯಸಭಾ ಚುನಾವಣೆ ಏನಿದೆ ಅಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಮನಸ್ಸನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಶಾಸಕರನ್ನು ಕೂಡ ಭೂಪಾಲ್ನಿಂದ ಈಗ ಶಾಸಕರು ತೆರಳ್ತಾ ಇದ್ದು, ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಲ್ಲಿಗೆ
ಏರ್ಪೋರ್ಟಿಗೆ ಬಂದ ನಂತರ ಅವರನ್ನು ಬೆಂಗಳೂರು ಹೊರವಲಯದ ಬಿಡದಿ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಅವರಿಗೆ ಸೂಕ್ತ ರಕ್ಷಣೆಗೆ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆ ರೆಸಾರ್ಟ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ರೆಸಾರ್ಟನ್ನು ಪರಿಶೀಲನೆ ಮಾಡಿದ್ದಾರೆ. ಸೂಕ್ತವಾಗಿದೆಯಾ, ನಮ್ಮ ಶಾಸಕರನ್ನು ಇಲ್ಲಿ ಇಟ್ಕೊಂಡ್ರೆ ಅವರನ್ನು ರಕ್ಷಣೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ಕೂಡ ಆಗಿದೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಆ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ಸುರ್ಜೇವಾಲಾ ಅವರು ಈಗ ಆಗಮಿಸಿರೋದ್ರಿಂದ ಪರಿಶೀಲನೆಯ ನಂತರ ಆ ಶಾಸಕರನ್ನು ಏರ್ಪೋರ್ಟಿಗೆ ಬರ್ತಿದ್ದ ಹಾಗೆ ಅವರನ್ನು ಬಿಡದಿಗೆ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗತ್ತೆ. ನಂತರ ಅವರನ್ನು ಇನ್ನು 7-8 ದಿನಗಳ ಕಾಲ ಅವರನ್ನು ರಕ್ಷಣೆ ಮಾಡಲಾಗತ್ತೆ. ಜೂನ್ 17 ಅಥವಾ 18ರಂದು ಅವರನ್ನು ಮತ್ತೆ ಭೂಪಾಲ್ಗೆ ಕಳಿಸಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗತ್ತೆ. ಅದರ ಜವಾಬ್ದಾರಿಯನ್ನ ಕಾಂಗ್ರೆಸ್ ನಾಯಕರೇ, ಇಲ್ಲಿರುವಂತಹ ಕಾಂಗ್ರೆಸ್ ನಾಯಕರೇ ಒತ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ನಿರೀಕ್ಷಾ, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.